ಯಾವ ಕಾರಣಕ್ಕೆ ನೀವು ಜಮಾವಣೆ ಆಗಿದ್ದೀರಾ? ಇಷ್ಟು ಜನ ಸೇರಿಕೊಂಡು ಮನವಿ ಕೊಟ್ಟಿದ್ದೀರಾ, ಏನು ಉದ್ದೇಶ? ಏನು ಉದ್ದೇಶ ಇಲ್ಲ. ಪ್ರತಿಯೊಂದು ಯುವಕರು ಅವ್ರದೇ ಆದಂಥ ಒಂದು ಸಿದ್ಧಾಂತ ಇರುತ್ತೆ. ಯಾವುದೇ ರೀತಿ ರಾಜ್ಯದಲ್ಲಿ ಯಾವುದೇ ಅನ್ಯಾಯಗಳಾದಾಗ, ಯಾವುದೇ ರೀತಿ ಅಕ್ರಮ ಕಡಿವಾಣ ಹಾಕಿದ ಎಲ್ಲ ಯುವಕರದ್ದು ಪ್ರಶ್ನೆ ಮಾಡೋಂಥ ಅಧಿಕಾರ ಪ್ರತಿಯೊಂದು ಯುವಕರಲ್ಲಿ ಇರುತ್ತೆ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಂದಿಂದ ಇವತ್ತು ನಾವಿಲ್ಲ ಸೇರಿ ಉದ್ದೇಶ ಏನಂದರೆ, ಏನು ರಾಜ್ಯದಲ್ಲಿ ಅತಿ ಹೆಚ್ಚು ಸಾವನ್ನಪ್ತಿದ್ದಾರೆ ಇವಾಗ. ಯಾಕಂದರೆ ಬೆಟ್ಟಿಂಗ್ ಆ್ಯಪ್ಗಳು ₹100 ಹಾಕಿ ₹1,00,000 ಪಡೆಯಬಹುದು ಹಿಂಗೆ ಅಂದ್ಬಿಟ್ಟು ಸುಮಾರು ಆ್ಯಪ್ಗಳು ಬಂದು ಸುಮಾರು ಜನ ಯುವಕರು ದಾರಿ ತಪ್ಪು ಹೋಗ್ತಿದ್ದಾರೆ, ಸಾವನ್ನಪ್ತವ್ರೆ. ರಾಜ್ಯದಲ್ಲಿ ರೈತರು ಬಿಟ್ಟರೆ ಮುಂಚಿನಲ್ಲಿ ಯುವಕರು ಸಾಯ್ತವ್ರೆ. ಏನಕ್ಕಂದರೆ ದುಡ್ಡಿನ ದುಡ್ಡಿನಗೋಸ್ಕರ ಈ ಆ್ಯಪಲ್ಲಿ ₹100 ಹಾಕಿ ₹1,00,000 ಸಂಪಾದನೆ ಮಾಡೋದ್ಬಿಟ್ಟು ಈ ಆ್ಯಪ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಮಾಡೋದ್ರಿಂದ ಯುವಕರು ಕಳ್ತನ ಮಾಡ್ತಿದ್ದಾರೆ. ತುಂಬ ಜಾಗದಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡ್ತಾವ್ರೆ ದುಡ್ಡು ಸಂಪಾದನೆಗೋಸ್ಕರ. ಆ ದುಡ್ಡಿನ ಎತ್ಕೊಂಬಂದು ಈ ಥರ ಏನು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹೂಡಿಕೆ ಮಾಡಿ ಸೋತಿ ಮನೆ ಬಿಡೋದಾಗಿರ್ಬೋದು, ಆತ್ಮಹತ್ಯೆ ಮಾಡ್ಕೊಳೋದಾಗಿರ್ಬೋದು, ಆಮೇಲೆ ಮನೆ ಬಿಟ್ಟು ಹೊರ ರಾಜ್ಯಗಳಿಗೆ ಓಡೋಗ್ಬಿಡೋದಾಗಿರ್ಬೋದು. ಯಾಕಂದರೆ ತೀವ್ರವಾದಂಥ ಸಾಲ ತಲೆ ಮೇಲೆ ಓಡಿಸಿ ತಂದೆ ತಾಯಿಗಳು ಬೀದಿಯಲ್ಲಿ ಬರುವಂಥ ಸಂಭವ ಹೆಚ್ಚಿದೆ. ದಿನನಿತ್ಯ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನೋಡ್ತಾನೆ ಇದ್ದೀವಿ, ನಿರಂತರವಾಗಿ ಸಾವಪ್ತಾನೆ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕು. ರಾಜ್ಯ ಸರ್ಕಾರ ಇದು ಕೂಡಲೇ ಇದನ್ನು ಬೆಟ್ಟಿಂಗ್ ಆ್ಯಪ್ಗಳು ಕರ್ನಾಟಕದಲ್ಲಿ ಯಾವುದೇ ಇರಲಿ ಅದನ್ನು ನಿಷೇಧಿಸಬೇಕು. ಸರ್ಕಾರಕ್ಕೆ ಆದಾಯ ಬರುತ್ತೆ ಅಂದ್ಬಿಟ್ಟು ಈ ಆ್ಯಪ್ಗಳು ಹೊರತಲ್ಲ, ನಮಗೆ ಸಂಪನ್ಮೂಲ ಬರುತ್ತೆ ಅಂದ್ಬಿಟ್ಟು ಇದಕ್ಕೆಲ್ಲ ಬಿಟ್ಕೊಟ್ಕೊಂಡೋದ್ರೆ ಜನಗಳ ಮೇಲೆ ಆಗ್ತಿರೋಂಥ ಏನು ಒತ್ತಡ, ಈ ದುಡ್ಡುಗೋಸ್ಕರ ಸರ್ಕಾರ ಕೈ ಕೊಟ್ಕೊಂಡು ನಿಂತ್ಕೊಬಾರ್ದು. ಇತ್ತೀಚೆಗಲೇ ಇದನ್ನ ನಿಷೇಧಿಸಬೇಕು. ನಿಷೇಧಿಸಿದ್ರೆ ಯುವಕರು ಭವಿಷ್ಯ ಉಜ್ವಲವಾಗುತ್ತೆ. ಇಲ್ಲಾದರೆ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ರೆ ಯುವಕರು ತಪ್ತಾರೆ, ಯುವಕರೆಲ್ಲ ಹಾಳಾಗಿ ಹೋಗ್ತಾರೆ, ಕಳ್ತನಗಳು ಜಾಸ್ತಿ ಆಗುತ್ತೆ, ಮನೆ ಮಠ ಎಲ್ಲ ಮಾಡ್ಕೊಂಡು ಬೀದಿಗೆ ಬರೋಂಥದ್ದು ಸಂಭವ ಇದೆ. ಸರ್ಕಾರ ಇದಕ್ಕೆ ಮುಂಚೆ ಸರ್ಕಾರ ಏನು ಮಾಡಿತ್ತು, ಸಾರಾಯಿ ನಿಷೇಧ ಮಾಡಿದೆ. ಸಾರಾಯಲ್ಲಿ ಒಳ್ಳೆ ಆರ್ಥಿಕವಾಗಿ ಸಂಪಾದನೆ ಆಗ್ತಾಯಿತ್ತು ಸರ್ಕಾರಕ್ಕೆ. ಆದರೆ ಒಂದು ಬಡವರು ಮನೆಗಳು ಬೀದಿಗೆ ಬರುತ್ತೆ ಅನ್ನೋದಕ್ಕೆ ನಿಷೇಧ ಮಾಡೋದು, ಒಂದಂಕೆ ಲಾಟರಿ ಮಾಡೋದು, ಒಂದಂಕೆ ಲಾಟರಿನ ನಿಷೇಧ ಮಾಡಿದ್ದಾರೆ. ಅವಾಗೂ ಸಹ ಸರ್ಕಾರ ಕಠಿಣ ಕ್ರಮ ಜರುಗಿಸಿ ನಿಷೇಧ ಮಾಡಿದೆ. ಈಗ ಇಲ್ಲಿನ ಸಂಪನ್ಮೂಲನು ಯಾರೋ ಹೊರ ರಾಜ್ಯದವನು ಹೊರ ದೇಶದವನು ತಿಂತವನೇ. ಇಲ್ಲಿ ಕಾನೂನು ಹೆಂಗಿದೆ ಅಂದರೆ, ಕರ್ನಾಟಕದಲ್ಲಿ 4-5 ಜನ ಕುಂತ್ಕೊಂಡು ಎಲ್ಲಾನ ಇಸ್ಪೀಟ್ ಆಡಿದ್ರೆ ಪೊಲೀಸವ್ರು ರೈಡ್ ಮಾಡ್ತಾರೆ. ಆದರೆ ಇದು ಹೆಂಗಿದೆ ಸ್ಮಗ್ಲಿಂಗ್ ಸ್ಕ್ಯಾಮ್ ಅಂದರೆ ಕೋಟ್ಯಾಂತರ ರೂಪಾಯಿ, ಕೋಟಿಗಟ್ಟಲೆ ಯಾರೋ ಹೊರ ರಾಜ್ಯದವನು ಹೊರ ದೇಶದವನು ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿರೋರು ಹಾಳಾಗ್ತವ್ರೆ. 4 ಜನ ಆಡ್ತಾರೆ, ಇಸ್ಪೀಟ್ ಆಡಿದ್ರೆ ಸರ್ಕಾರದಲ್ಲಿ ಮತ್ತು ಕಾನೂನಲ್ಲಿ ಅವ್ರನ್ನ ಹಿಡಿದು ಕೇಸ್ ಮಾಡ್ತಾರೆ. ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾರಲ್ಲ ಬೆಟ್ಟಿಂಗ್ ಆ್ಯಪ್ಗಳು, ಇವ್ರ ಮೇಲೆ ಏನು ಕ್ರಮ ಜರುಗಿಸಿದ್ದಾರೆ? ದುಡ್ಡು ಬರುತ್ತೆ ಅಂದರೆ ಯಾವ ರೀತಿ? ಇಂಥ ದುಡ್ಡು ಕರ್ನಾಟಕಕ್ಕೆ ಅನಿವಾರ್ಯತೆ ಇದೆಯಾ? ಬಡವ್ರ ಮಕ್ಕಳು ಎಲ್ಲ ಬೀದಿಗೆ ಬರ್ತಾರೆ. ಇದು ಇಂಥ ದುಡ್ಡು ಅನಿವಾರ್ಯತೆ ಸರ್ಕಾರಕ್ಕೆ ಇದೆಯಾ ಅನ್ನೋಕ್ಕೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಅತಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಕಠಿಣ ಕ್ರಮ ಜರುಗಿಸಿ ಇದನ್ನು ನಿಷೇಧಿಸಬೇಕು. ಇಲ್ಲಾಂದರೆ ಇವತ್ತು ಯಲಹಂಕದಲ್ಲಾಗಿದೆ, ನಾಳೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೋರಾಟ ತೀವ್ರವಾಗಿ ನಾವು ಖಂಡಿಸ್ತೀವಿ. ಘೋರವಾದಂಥ ಹೋರಾಟ ಮುಂದಿದೆ ಅನ್ನೋದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಹೇಳಕ್ಕೆ ಇಚ್ಛಪಡ್ತೀವಿ. ಚಲನಚಿತ್ರ ನಟರು ಅದರಲ್ಲಿ ಕೂಡ ಚಲನಚಿತ್ರ ನೋಡಿ ಆದರ್ಶವಾಗಿ ತಗೊಳ್ತೇವೆ. ಹಾಗೆ ಈಗ ಚಲನಚಿತ್ರ ನಟರು ದುಡ್ಡುಗೋಸ್ಕರ ಪ್ರೋಮೋಗಳನ್ನ ಕೊಡ್ತಕ್ಕಂಥದ್ದು ಅಡ್ವರ್ಟೈಸ್ಮೆಂಟ್. ಮೊದಲು ಕನ್ನಡ ಚಿತ್ರರಂಗ ಅಂದರೆ ತನ್ನದೇ ಆದಂಥ ವೈಶಿಷ್ಟ್ಯ ಸಂಸ್ಕೃತನ ಬೆಳೆಸ್ಕೊಂಡಿರೋರು. ಈಗ ಏನಾಗಿದೆ ಅಂದರೆ ಅವ್ರಿಗೆ ಹೊಟ್ಟೆಪಾಡಿಗೆ, ಶೋಕಿಗೆ, ತೆವಳಿಗೆ, ಅವ್ರ ಮೇಕಪ್ಗೆ ದುಡ್ಕೊಂಡು ತಿನ್ನೋಕ್ಕೆ ಹೋಗ್ತಿಲ್ಲ ಅಂತ ಕೆಲವರು ಚಿತ್ರ ನಟರು, ಹೀರೋಯಿನ್ಗಳು ಏನು ಮಾಡ್ತೀರಂದರೆ ಈ ಥರ ಬಾಳ್ತಿದ್ದಾರೆ. ಅವ್ರಿಗೆ 10,000 20,000 ಕೊಟ್ಟರೆ ಸಾಕು, ಅದನ್ನು ಏನವರು ಫ್ಯಾನ್ಸ್ಗಳಿದ್ದಾರೋ ಅವ್ರಿಗೆಲ್ಲ ಪ್ರಮೋಟ್ ಮಾಡಿಕೊಂಡು ದುಡ್ಡು ತಿನ್ನೋಕ್ಕೋಸ್ಕರ ಬಡವ್ರ ಮಕ್ಕಳನ್ನ ಬೀದಿಗೆ ತಳ್ತಿದ್ದಾರೆ. ನಾನು ಕೇಳೋದೊಂದೇ, ನೀವು ಹೀರೋ ಅಂದರೆ, ಒಂದು ಹೀರೋಯಿನ್ ಅಂದರೆ ಸಮಾಜಕ್ಕೆ ಮಾದರಿ ಆಗಬೇಕು, ಸಮಾಜಕ್ಕೆ ಕೊಡುಗೆ ಕೊಡೋಂಥ ಕಥೆಗಳಿರ್ಬೇಕೆ ಹೊರತು ಪ್ರತಿಯೊಂದು ಯುವಕರ ಮೇಲೆ ಮನಸ್ಸಿಗೆ ಕೆಟ್ಟದಾಗೆ ಪರಿಣಾಮ ಬೀಳೋಂಥ ಇಂಥ ವೀಡಿಯೋಗಳು ಮಾಡೋದ್ರಿಂದ ಯಾವುದೂ ಸಹಿಸ್ಕೊಳಕ್ಕಾಗಲ್ಲ. ಅವ್ರು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಮರ್ಯಾದೆಗಳಿದ್ರೆ ಚಿತ್ರ ನಟರಾಗಿರ್ಬೋದು, ಚಿತ್ರ ನಟಿಯರಾಗಿರ್ಬೋದು, ನಿಮಗೆ ಕಿಂಚಿತ್ತು ಕನ್ನಡಿಗರ ಮೇಲೆ ಒಂದು ಅಭಿಮಾನ, ಒಳ್ಳೆ ಗೌರವ ಇತ್ತಂದರೆ ಇಲ್ಲಿಗೆ ನಿಲ್ಲಿಸಬೇಕು. ಇಲ್ಲ ಅಂದರೆ ನಿಮ್ಮ ಮನೆಗಳ ಹತ್ರ ಬಂದು ಹೋರಾಟ ಮಾಡಬೇಕಾಗತ್ತೆ.
ಚಲನಚಿತ್ರ ನಟರಾಗಿರ್ಬೋದು, ನಟಿಯರಾಗಿರ್ಬೋದು, ನಿಮಗೆ ತೆವಳಿದ್ದರೆ ದುಡಿದ ತಿನ್ನಿ, ಚಿತ್ರರಂಗದಲ್ಲಿ ಹೆಸರು ಮಾಡಿ ಫಿಲಮ್ ಓಡಲಿ. ಅದು ಬಿಟ್ಟು ನಿಮ್ಮ ತೆವಳಿಗೆ, ನಿಮ್ಮ ಆಡಂಬರ ಜೀವನಕ್ಕೆ ಸಮಾಜದಲ್ಲಿ ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರೆ ನಿಮ್ಮನ್ನ ಗೇರವಾಗ್ತೀವಿ, ಕಪ್ಪು ಪಟ್ಟಿ ಪ್ರದರ್ಶನ ಮಾಡಬೇಕಾಗತ್ತೆ, ಮನೆಗಳತ್ತ ಮುಚ್ಚಿಗೆ ಹಾಕ್ತೀವಿ. ಧೈರ್ಯವಾಗಿ ಹೇಳ್ತಾ ಇದ್ದೀವಿ ನಿಮಗೆ ಚಿತ್ರನಟರಿಗೆ. ಸರ್, ಚಿತ್ರನಟರುಗಳು ನೀನು ಬಂಗಾರದ ಮನುಷ್ಯ ಪಿಕ್ಚರ್ ಇಟ್ಟಿರೋದೇ ತಪ್ಪು, ಅದನ್ನು ಪ್ರಮೋಟ್ ಮಾಡೋದು ಇನ್ನೂ ತಪ್ಪು. ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಭಿಮಾನಿಗಳು ಮತ್ತು ಯುವಕರು ಚಿತ್ರನಟರನ್ನ ಮತ್ತು ಸೆಲೆಬ್ರಿಟಿಗಳನ್ನ ಫಾಲೋ ಮಾಡ್ತಾರೆ. ಆದರೆ ನೀವು ಸನ್ಮಾರ್ಗದಲ್ಲಿ ನಡೆಸೋದಕ್ಕೆ ಫಾಲೋ ಮಾಡಬೇಕು. ಈಗ ಅಣ್ಣವ್ರದ್ದು ಒಂದು ಚಿತ್ರನ, ಒಂದು ಹಾಡು ನೋಡ್ಕೊಂಡು ಅನೇಕ ಕುಟುಂಬಗಳು ಸನ್ಮಾರ್ಗದ ನಡೀತಾ ಇದ್ವು. ಆದರೆ ಈಗ ಹಾಳಾಗ್ರಿ ಅಂತ ಹೇಳಿ ಥರ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಆಗ ಡಾಕ್ಟರ್ ರಾಜ್ಕುಮಾರ್ ಹೊರನೆಟ್ಟ ಕನ್ನಡ ಚಿತ್ರರಂಗ ಆದರ್ಶವಾಗಿದ್ದರು. ಅವರಿಂದ ಪ್ರೇರೇಪಣೆಗೆ ಎಷ್ಟೋ ಕುಟುಂಬಗಳು ಉದ್ಧಾರ ಆಗಿದ್ದು, ಎಷ್ಟೋ ನಟರು ಮೇಲಕ್ಕೆ ಬಂದಿರೋದು ಉಂಟು. ಆದರೆ ಇತ್ತೀಚೆಗೆ ನಟರು ಏನು ಮಾಡ್ತಾರೆ, ಅವ್ರಿಗೆ ಚಲನಚಿತ್ರ ಓಡ್ತಾ ಇಲ್ಲ. ಯಾವುದೋ ಈ ಬೆಟ್ಟಿಂಗ್ ಆ್ಯಪು, ರಮ್ಮಿ ಆ್ಯಪು ಇಂಥವ್ರಿಗೆ ಪ್ರಮೋಷನ್ ಮಾಡಿ ದುಡ್ಡು ಮಾಡ್ತಾವ್ರೆ. ಅದು ಸಮಾಜ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಯಾವ ಮಟ್ಟಕ್ಕೆ ಯುವಕರು ದಾರಿ ತಪ್ಪಿಸ್ತಾ ಇದೆ. ಇದೆಲ್ಲ ಅವ್ರಿಗೇನು ಅನಿಸಲ್ಲ, ಅವ್ರು ಪ್ರಮೋಷನ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಹೊಟ್ಟೆಗೆ ಅನ್ನ ತಿಂತಾರೆ, ಏನು ತಿಂತಾರೆ ಗೊತ್ತಿಲ್ಲ. ಅದೇನು ದುಷ್ಪರಿಣಾಮ ಹೆಂಗಿದೆ ಅಂದರೆ, ಕಳ್ತನ ಸುಲಿಗೆ ಇಳಿತಾ ಇದ್ದಾರೆ ಯುವಕರು. ಇದರಲ್ಲಿ ಮನೆ ಮಟ್ಟದಲ್ಲಿ ಕದ್ದು ಅವ್ರ ಮನೆಯಲ್ಲಿ ಅವರೇ ಕಳ್ಳರಾಗ್ತಾವ್ರೆ, ಬಡವರು ಕದೀತಾ ಇದ್ದಾರೆ, ಮಾರ್ತಾರೆ, ಬೆಟ್ಟಿಂಗ್ ಆ್ಯಪಲ್ಲಿ ಹಾಕ್ತಾರೆ. ಅದು ಬರಲಿಲ್ಲ ಅಂದರೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇಂಥ ಇದರೊಳಗೆ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ಇದೆಲ್ಲ ಒಂದು ಕಾರಣ. ಮನೆಗೆ ಹೋಗಿ ಹೊಡಿತಾರೆ, ತಂದೆ ತಾಯಿ ಬೈತಾರೆ, ಅದಕ್ಕೆ ಗಾಂಜಾ, ಮಾದಕ ವ್ಯಸನಿಗಳು ಆಗ್ತಾ ಇದ್ದಾರೆ. ಇದೆಲ್ಲ ಸಮಾಜ ದಿಕ್ಕು ತಪ್ಪಿಸುವಂಥ ಆ್ಯಪ್ಗಳು. ಬೆಟ್ಟಿಂಗ್ ಆ್ಯಪಿನ ಇತ್ತೀಚೆಗೆ ಮೊನ್ನೆ ಬಂದ ವರದಿ ಪ್ರಕಾರ ಯಾರೋ 88 ಲಕ್ಷಕ್ಕೆ ಇಬ್ಬರು ವಾಟರ್ ಟ್ಯಾಂಕ್ ನೇಣು ಹಾಕ್ಕೊಂಡಿದ್ದಾರೆ. ದಿನನಿತ್ಯ ವರದಿಗಳು ಬರ್ತಾ ಇದ್ರು ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ ಎಚ್ಚೆತ್ಕೊಬೇಕು. ಯುವಕರನ್ನ ಸದೃಢ ದಾರಿಯಲ್ಲಿ ನಡೆಸೋಕ್ಕೆ ಪ್ರಯತ್ನ ಪಡಬೇಕು. ಈ ಬೆಟ್ಟಿಂಗ್ ಆ್ಯಪ್ನ ಕೂಡಲೇ ನಿಷೇಧಿಸಬೇಕು. ಸಮಾಜಕ್ಕೆ ಒಳ್ಳೆ ಮಾದರಿ ಸಂದೇಶ ನೀಡುವಂಥ ನಟರಾಗಬೇಕು. ಇದು ಕೆಟ್ಟ ಸಂದೇಶ ನೀಡುವಂಥ ನಟರಾಗಬೇಡಿ. ದುಡ್ಡುಗಾಗ ಸಿಗ್ತದೆ ಅಂದರೆ ಏನು ಬೇಕಾದ್ರೂ ಪ್ರಮೋಷನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದಾದ ವೈಯಕ್ತಿಕ ಜೀವನ ಇದೆ, ಬೇರೆ ದುಡ್ಡು ತಿನ್ನಿ. ಅದಕ್ಕೋಸ್ಕರ ಬೆಟ್ಟಿಂಗ್ ಆ್ಯಪಲ್ಲಿ ಪ್ರಮೋಷನ್ ಮಾಡೋದು, ಯುವಕರು ದಾರಿ ತಪ್ಪಿಸುವಂಥ ಹೇಳಿಕೆ ಎಲ್ಲೂ ನೀಡಬೇಡಿ. ದಯವಿಟ್ಟು ಇದು ಇನ್ನು ಮುಂದೆ ಏನಾದರೂ ನೀವು ಈ ರೀತಿ ಮಾಡ್ತೀರಿ ಅಂದರೆ ಶಿವರಾಮೇಗೌಡ ರಕ್ಷಣಾ ವೇದಿಕೆ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತದೆ. ನಿಮ್ಮ ಚಲನಚಿತ್ರ ನಟರು ಮನೆ ಮುಂದೆ ಧರಣಿ ಮಾಡ್ತೀವಿ. ಇದು ಸಂದೇಶ ನೀವು ನೀಡ್ತಿರೋದು ಒಳ್ಳೆಯದಲ್ಲ. ದಯವಿಟ್ಟು ತಿದ್ಕೊಳ್ಳಿ. ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಿ. ಈ ಬೆಟ್ಟಿಂಗ್ ಆ್ಯಪ್ ಸರ್ಕಾರ ಕೂಡಲೇ ಕ್ರಮ ತಗೊಂಡು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಗೃಹ ಸಚಿವರಾದ ಪರಮೇಶ್ವರ್ ಅವರು ಇದರ ಬಗ್ಗೆ ಗಮನ ಹರಿಸಿ ಕೂಡಲೇ ನಿಷೇಧಿಸಬೇಕೆಂದು ಕರ್ನಾಟಕ ತಮ್ಮೂರಲ್ಲಿ ಒಕ್ಕಲೂರು ಮನವಿ ಮಾಡ್ತದೆ. ಥ್ಯಾಂಕ್ ಯು ಸರ್.